ನಮಸ್ಕಾರ ಸ್ನೇಹಿತರೆ. ಸಿಎಂ ಸಿದ್ದರಾಮಯ್ಯ ಇವರ ಕ್ರೇಜ್ ಕೇವಲ ಕರ್ನಾಟಕದಲ್ಲಿ ಮಾತ್ರವಿಲ್ಲ, ದೇಶದ ಬೇರೆ ರಾಜ್ಯದಲ್ಲೂ ಸಿದ್ದರಾಮಯ್ಯ ಹವಾ ಇದೆ. ಸಿದ್ದುನ ನೋಡೋಕೆ, ಅವರ ಮಾತು ಕೇಳೋದಕ್ಕೆ ಕಾಯ್ತಾ ಇರ್ತಾರೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಗಿಂತ ಸಿದ್ದರಾಮಯ್ಯ ಕ್ರೇಜ್ ಜಾಸ್ತಿ ಅಂತ ಹೇಳ್ಬೋದು. ಕರ್ನಾಟಕದ ಸಿಎಂ ಆದರೂ ಬೇರೆ ರಾಜ್ಯದಲ್ಲಿ ಇವರು ಮಾಡಿದ ಕೆಲಸ, ಇವರ ಗ್ಯಾರಂಟಿ ಯೋಜನೆಗಳು ಮಾತನಾಡ್ತಾ ಇವೆ. ಅಲ್ಲದೆ ಸಿದ್ದರಾಮಯ್ಯ ಮಾತನಾಡೋ ಸ್ಟೈಲ್ಗೆ ಬೇರೆ ರಾಜ್ಯದಲ್ಲೂ ಕೂಡ ಫ್ಯಾನ್ಸ್ ಹುಟ್ಕೊಂಡಿದ್ದಾರೆ. ಸದ್ಯ ಈಗ ಬಿಹಾರ ವಿಧಾನಸಭಾ ಎಲೆಕ್ಷನ್ ಕಾವು ಜೋರಾಗಿದೆ. ಬುಧವಾರ ಸಿದ್ದು ಪಾಟ್ನಾಕ್ಕೆ ಹೋಗಿದ್ರು. ಆಗ ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯ ಕ್ರೇಜ್ ಜೋರಾಗಿತ್ತು. ಜಿಂದಾಬಾದ್ ಜಿಂದಾಬಾದ್ ಸಿದ್ದರಾಮಯ್ಯ ಜಿಂದಾಬಾದ್ ಅಂತ ಅಲ್ಲಿದ್ದವರು ಕೂಗ್ತಾ ಇದ್ರು. ಇದನ್ನ ಕೇಳಿ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿ ಅವರ ಕಡೆ ಕೈಯನ್ನು ಬೀಸಿದ್ರು. ಅಲ್ಲದೆ ಬಿಹಾರದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಸಿದ್ದರಾಮಯ್ಯ ಬಿಜೆಪಿಗೆ ಮಾತಿನ ಮೂಲಕ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಆರ್ಎಸ್ಎಸ್ ಹಾಗೂ ಬಿಜೆಪಿ ವೋಟ್ ಚೋರಿ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದು, ಮಾತಿನ ಮೂಲಕ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯ ಬಲವನ್ನ ತಂದುಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬಿಹಾರದಲ್ಲಿ ಸಿದ್ದು ಬಿಜೆಪಿ ವಿರುದ್ಧ ಮಾಡಿರುವ ಆರೋಪವೇನು, ಹೇಗೆ ವಾಗ್ದಾಳಿಯನ್ನು ನಡೆಸಿದ್ರು ಅನ್ನೋದನ್ನ ನೋಡೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಸಿದ್ದರಾಮಯ್ಯ ಮಾತು ಕೇಳೋದಕ್ಕೆ ಒಂದು ಮಜಾ. ಅವರ ಹಾವ ಭಾವದ ಜೊತೆ ರಾಗ ಎಳಿತಾ ಮಾತನಾಡ್ತಿದ್ರೆ ಅವ್ರ ಮಾತನ್ನ ಕೇಳ್ತಾ ಇರಬೇಕು ಅನ್ಸುತ್ತೆ. ಸಿದ್ದು ಹವಾ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಬಿಹಾರದಲ್ಲೂ ಇದೆ ಅನ್ನೋದನ್ನ ಈಗಾಗಲೇ ಅವರು ತೋರಿಸಿದ್ದಾರೆ. ಅಲ್ಲೂ ಕೂಡ ಇವರಿಗೆ ಸಖತ್ ಫ್ಯಾನ್ಸ್ ಇದ್ದಾರೆ. ಅದರಲ್ಲೂ ಈಗ ಪಾಟ್ನಾದಲ್ಲಿ ಸಿದ್ದರಾಮಯ್ಯ ಬಿಜೆಪಿ ಮೇಲೆ ಮಾಡಿರುವ ಆರೋಪ ಈಗ ಸಖತ್ ಸದ್ದು ಮಾಡ್ತಾ ಇದೆ. ಆ ಆರೋಪಗಳು ಯಾವ್ಯಾವು, ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. ಬಿಜೆಪಿ ದೇಶದಲ್ಲಿ ವೋಟ್ ಕಳ್ಳತನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಬಿಜೆಪಿ ಮೇಲೆ ಬಿಹಾರದಲ್ಲಿ ಮೊದಲು ಗುಡುಗಿದ್ದು ವೋಟ್ ಚೋರಿ ಬಗ್ಗೆ. ಬಿಹಾರದಲ್ಲಿ ತಮ್ಮ ಮಾತಿನ ಬಿರುಗಾಳಿ ಎಬ್ಬಿಸಿದ ಸಿದ್ದರಾಮಯ್ಯ ಕರ್ನಾಟಕದ ಮಹದೇವಪುರ, ಆಳಂದ ಸೇರಿದಂತೆ ದೇಶಾದ್ಯಂತ ಬಿಜೆಪಿ ವೋಟ್ ಚೋರಿ ಮಾಡ್ತಾ ಇದೆ, ಶಾಸಕರನ್ನ ಖರೀದಿಸಿ ಜನರ ಧ್ವನಿಯನ್ನ ಹತ್ತಿಕ್ಕುತ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯ ಗುಡುಗಿದ್ರು. ಇದೇ ಟೈಮ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಹೊಗಳಿದ್ರು. ಚುನಾವಣಾ ಅಕ್ರಮಗಳ ವಿರುದ್ಧ ನಡೆಸುತ್ತಿರುವ ಹೋರಾಟವು ದೇಶದ ಪ್ರತಿಯೊಬ್ಬ ಭಾರತೀಯರಿಗೂ ಸ್ಫೂರ್ತಿ ಆಗಿದೆ ಅಂತ ಹೇಳಿ ಶ್ಲಾಘಿಸಿದ್ರು. ಬಿಹಾರದ ಸಿಐಆರ್ ದುರಂತವು ಬಿಜೆಪಿಯ ಅಧಿಕಾರ ದಾಹವನ್ನ ಬಯಲಿಗೆ ಎಳಿತಿದೆ ಅಂತ ಹೇಳಿ ಅವರು ಹೇಳಿದ್ರು. ಇನ್ನು ಬಿಜೆಪಿ ಮತ ಕಳ್ಳತನದಲ್ಲಿ ತೊಡಗಿದೆ. ಮತ ಕಳ್ಳತನ ಮಾಡುವುದು, ಶಾಸಕರನ್ನ ಕೊಳ್ಳುವುದು ಮತ್ತು ಜನರ ಧ್ವನಿಯನ್ನ ಹತ್ತಿಕ್ಕುವುದು ಅವರ ಕೆಲಸ ಅಂತ ರಾಹುಲ್ ಗಾಂಧಿ ಮಾಡಿರುವ ವೋಟ್ ಚೋರಿ ಆರೋಪಕ್ಕೆ ಸಿದ್ದರಾಮಯ್ಯ ಕೂಡ ಇಲ್ಲಿ ಧ್ವನಿಗೂಡಿಸಿದ್ದಾರೆ. ಇದೊಂದು ಕಡೆ ಬಿಹಾರದ ಎಲೆಕ್ಷನ್ ಮೇಲೆ ಒಂದು ಪರಿಣಾಮ ಬೀರಬಹುದು ಅಂತಾನೆ ಹೇಳ್ಬೋದು ಈ ಒಂದು ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ. ಬಿಜೆಪಿ ಆರ್ಎಸ್ಎಸ್ ದೇಶದ ಆತ್ಮ ಅಳಿಸಿ ಹಾಕಲು ಬಯಸುತ್ತಿದೆ. ಇನ್ನು ಸಿದ್ದರಾಮಯ್ಯ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಒಂದು ದೊಡ್ಡ ಆರೋಪವನ್ನೇ ಮಾಡಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಒಕ್ಕೂಟವು ಈ ದೇಶದ ಆತ್ಮವನ್ನ ಅಳಿಸಿ ಹಾಕಲು ಬಯಸ್ತಿದೆ, ಆದರೆ ನಾವು ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂದಿದ್ದಾರೆ. ಅಂದ್ರೆ ಆರ್ಎಸ್ಎಸ್ ದೇಶಕ್ಕೆ ಮಾರಕ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಬಿಹಾರದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಕೇವಲ ಚುನಾವಣೆಗಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ, ನಾವು ಭಾರತವನ್ನ ಉಳಿಸಲು ಹೋರಾಡ್ತಾ ಇದ್ದೇವೆ ಅಂತ ಸಿದ್ದರಾಮಯ್ಯ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಬಿಜೆಪಿ ಇಲ್ಲಿ ಭಾರತವನ್ನ ಹಾಳು ಮಾಡ್ತಾ ಇದೆ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಹೇಳಿದ್ದು, ನಾವು ಅದನ್ನ ಕಾಪಾಡ್ತಿದ್ದೀವಿ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದ್ದು, ಆರ್ಎಸ್ಎಸ್ ದೇಶಕ್ಕಾಗಿ ಇರೋದು ಹೇಗೆ ದೇಶದ ಆತ್ಮ ಅಳಿಸುತ್ತೆ ಅನ್ನೋ ಪ್ರಶ್ನೆಯನ್ನ ಮೂಡಿಸುತ್ತೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮೋದಿ ಸರ್ಕಾರ ವಿದೇಶಾಂಗ ನೀತಿಯಲ್ಲಿ ವಿಫಲ. ನರೇಂದ್ರ ಮೋದಿ ಸರ್ಕಾರವು ವಿದೇಶಾಂಗ ನೀತಿಯಲ್ಲಿ ವಿಫಲವಾಗಿದೆ. ಭಾರತದ ವಿದೇಶಾಂಗ ನೀತಿ ಇಂದು ಅಧೀನತೆಗೆ ಇಳಿದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪಿಸಲು ಮಧ್ಯಸ್ಥಿಕೆ ವಹಿಸಿದ್ದೇನೆ ಎಂದು ಹೇಳಿದಾಗ ಮೋದಿ ಅವರು ಬಾಯಿ ತೆರಲಿಲ್ಲ. ಇದು ರಾಜತಾಂತ್ರಿಕತೆ ಅಲ್ಲ, ಬದಲಾಗಿ ನಮ್ಮ ಸಾರ್ವಭೌಮತ್ವ ರಾಜಿ ಆಗಿದೆ ಎಂದು ಮೋದಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದರು. ಇದು ಕೂಡ ಒಂದು ರೀತಿಯ ಎಫೆಕ್ಟ್ ಆಗ್ಬೋದು ಎಲೆಕ್ಷನ್ಗೆ, ಈ ಹೇಳಿಕೆ ಕೂಡ ಅಂತಾನೆ ಹೇಳ್ಬೋದು. ಇನ್ನು ಬಿಜೆಪಿ ಆಡಳಿತಕ್ಕೆ ಬಡವರು ಬಲಿ. ನೋಡಿ, ಬಿಜೆಪಿ ಆಡಳಿತದಲ್ಲಿ ಸಾಮಾನ್ಯ ಭಾರತೀಯರು ನಲಿಗಿ ಹೋಗ್ತಾ ಇದ್ದಾರೆ ಎಂದು ಸಿದ್ದರಾಮಯ್ಯ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿವೆ. ನಿರುದ್ಯೋಗ ನಮ್ಮ ಯುವಕರ ಬೆನ್ನೆಲುಬನ್ನ ಮುರಿದಿದೆ. ಅಸಮಾನತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಮೋದಿಯವರ ಸರ್ಕಾರದಿಂದ ಭಾರತದಲ್ಲಿ ಬಿಲಿಯನರ್ಗಳು ಪ್ರಗತಿ ಹೊಂದುತ್ತಿದ್ದು, ಬಡವರು 2 ಹೊತ್ತಿನ ಊಟಕ್ಕೂ ಪರದಾಡುತ್ತಿರುವ ದೇಶವನ್ನಾಗಿ ಮಾಡಿದೆ ಅಂತ ಹೇಳಿ ಬಿಜೆಪಿ ಮೇಲೆ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆದರೆ ಈ ಕತ್ತಲಿನಲ್ಲಿ ಕಾಂಗ್ರೆಸ್ ಆಶಾಕಿರಣವಾಗಿದೆ ಬಡವರಿಗೆ ಅಂತ ಹೇಳಿ ಬಿಜೆಪಿ ಮೇಲೆ ಒಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರ ಈ ಮಾತುಗಳು ಬಿಹಾರದಲ್ಲಿ ಕಾಂಗ್ರೆಸ್ ವೋಟ್ ಹೆಚ್ಚಾಗುವಂತೆ ಮಾಡಿದೆ. ಈಗಾಗಲೇ ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ಸ್ಟ್ರಾಂಗ್ ಇದೆ.
ಈ ಕೋಟೆ ಒಡೆಯಲು ಕಾಂಗ್ರೆಸ್ ಮತ್ತು RJD ಒದ್ದಾಡ್ತಾ ಇದೆ. ಹೀಗಾಗಿ ಎಲೆಕ್ಷನ್ ಡೇಟ್ ಫಿಕ್ಸ್ ಆದಮೇಲೆ ಮತ್ತೆ ಸಿಎಂ ಸಿದ್ದರಾಮಯ್ಯರನ್ನ ಕರೆದುಕೊಂಡು ಹೋಗಿ ಬಿಹಾರದಲ್ಲಿ ರ್ಯಾಲಿ ಮಾಡಿಸಿ ವೋಟ್ಗಳನ್ನು ಕಾಂಗ್ರೆಸ್ ಹತ್ತ ಸೆಳೆಯೋಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬಿಹಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇರೋ ಬೆಂಬಲವನ್ನ ನೋಡಿರುವ ಕಾಂಗ್ರೆಸ್ ಹೈಕಮಾಂಡ್ ಬಿಹಾರ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯರನ್ನ ಚೆನ್ನಾಗಿ ಬಳಸಿಕೊಂಡು ಎಲೆಕ್ಷನ್ ಗೆಲ್ಲೋಕೆ ರೆಡಿ ಆಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.